ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ವರ್ಲ್ಡ್. ನಾವು ಈ ಸಮ್ಮರ್ ಹಾಲಿಡೇಸ್ನಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯದಲ್ಲಿ ಗುರುರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ನಮ್ಮ ಈ ಪುಟ್ಟ ಜರ್ನಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಮೆಟ್ರೋದಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಮ್ಮ ಟ್ರೈನು ಆಲ್ಮೋಸ್ಟ್ 11:30ಗೆ ಇತ್ತು. ಹಾಗಾಗಿ ನಾವು ಮೆಟ್ರೋಯಿಂದ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿ ನಮ್ಮ ಟ್ರೈನ್ಗೋಸ್ಕರ ಕಾಯ್ತಾ ಇದ್ವಿ. ನಮ್ಮ ಈ ಜರ್ನಿ ಶುರು ಆಯಿತು. ತುಂಬ ಫ್ಯಾಮಿಲಿಯವರೆಲ್ಲ ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಟ್ರೈನ್ ನೋಡಿ, ರೈಲ್ವೆ ಸ್ಟೇಷನ್ನಲ್ಲಿ ಎಷ್ಟು ಜನ ಇದ್ದಾರೆ. ಈ ಸಮ್ಮರ್ ಹಾಲಿಡೇಸ್ನಲ್ಲಿ ತುಂಬ ಜನ ಟ್ರಿಪ್ ಹೋಗ್ತಾ ಇರ್ತಾರೆ. ಹಾಗೆಯೇ ಇದು ದೇವಸ್ಥಾನಗಳಿಗೂ ಹೋಗ್ತಾ ಇರ್ತಾರೆ. ಹಾಗೆ ನಮ್ಮ ಟ್ರೈನ್ ಬಂತು. ನಮ್ಮ ಜರ್ನಿ ಮಂತ್ರಾಲಯ ಜರ್ನಿ ಶುರು ಆಯಿತು. ಆ ಶುರು ಆಗಿದ್ದ ಜರ್ನಿಯಿಂದ ಪುಟ್ಟ ವ್ಲಾಗು ನಾನಿಲ್ಲಿ ಹಾಕಿದ್ದೀನಿ. ನೋಡಿ, ನೀವು ಸಹ ಗುರುರಾಯರ ದರ್ಶನ ಪಡ್ಕೊಂಡು ಎಂಜಾಯ್ ಮಾಡಿ ನನ್ನ ವಿಡಿಯೋನ. ಟ್ರೈನ್ನಲ್ಲಿ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ಸ್ಲೀಪರ್ ಕೋಚ್ ಟ್ರೈನ್ದು ಹೋಗಿ ಹೇಗಿರುತ್ತೆ ಅಂತ ಒಂದು ಪುಟ್ಟ ಟೂರ್ ನೋಡ್ಕೊಬನ್ನಿ. ಹಾಗೆ ನಾವು ಬೆಳಗಿನ ಜಾವ 7 o'clock ರೀಚ್ ಆದ್ವಿ ಮಂತ್ರಾಲಯ ರೀಚ್ ಆದಮೇಲೆ ಹೇಗಿತ್ತು ಅಂತ ನೋಡಿ. ನಾವು ಟ್ರೈನ್ಸ್ ಮತ್ತು ರೂಮ್ಸ್ಗಳನ್ನ 1 month ಬಿಫೋರೇ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಮಗೆ ಜರ್ನಿ ತುಂಬ ಈಸಿ ಆಯಿತು. ಹಾಗೆ ರೂಮ್ಸ್ಗಳದ್ದು ಸಹ ತುಂಬ ಚೆನ್ನಾಗಿ ಸಿಕ್ತು. ರೂಮ್ಸ್ಗಳನ್ನು ಸಹ ನಾವು SRS ಮಠ ಅವ್ರ ವೆಬ್ಸೈಟಲ್ಲಿ ಲಾಗಿನ್ ಆಗಿ ರೂಮ್ಸ್ಗಳನ್ನ 1 month ಬಿಫೋರೇ ಬುಕ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಈಸಿಯಾಗಿ ನಮ್ಮ ಜರ್ನಿ ಚೆನ್ನಾಗಿತ್ತು. ನೈಟ್ 11:30ಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಒಂದು 7:30 ಬೆಳಗ್ಗೆ ನಾವು ಮಂತ್ರಾಲಯ ರೋಡ್ ರೀಚ್ ಆಗ್ತೀವಿ. ಬೆಳಗಿನ ಜಾವ ಟ್ರೈನಲ್ಲಿ ಹೊರಗಡೆ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮದು ಟ್ರೈನು 7:30 ಆಲ್ಮೋಸ್ಟ್ 7:30ಗೆ ನಾವು ಮಂತ್ರಾಲಯ ರೋಡ್ದು ರೀಚ್ ಆದ್ವಿ. ಟ್ರೈನಿಂದ ಇಳಿದು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದರೆ ನಿಮಗೆ ಸುಮಾರು ಆಟೋಗಳು ಕಾಣಿಸುತ್ತೆ. ಇಲ್ಲಿಂದ ನಮಗೆ ಮಂತ್ರಾಲಯ ರೋಡಿಂದ ಮಂತ್ರಾಲಯಕ್ಕೆ ರೀಚ್ ಆಗಬೇಕು ಅಂದರೆ ನಾವು ಆಟೋ ಹೆಲ್ಪಿಂದನೇ ಹೋಗಬೇಕು. ಪರ್ ಹೆಡ್ 50 rupees ಆ ರೀತಿ ತೊಗೊಳ್ತಾರೆ. ಹಾಗೆ ನಮ್ಮ ಜರ್ನಿ ಮಂತ್ರಾಲಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮಂತ್ರಾಲಯ ಆಲ್ಮೋಸ್ಟ್ ಒಂದು 16 kilometers ಆಗುತ್ತೆ. ಅದಕ್ಕೆ ನಾವು ಆಟೋದಲ್ಲಿ ಹೋಗಿ ಫೈನಲಿ ನಾವು ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯ ರೀಚ್ ಆದಮೇಲೆ ನಾವು ಮೊದಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಆನ್ಲೈನ್ನಲ್ಲಿ ನಾವು 1 month ಬಿಫೋರೇ ಇವ್ರದ್ದು SRS ಮಠ ಅವ್ರದ್ದೇ ವೆಬ್ಸೈಟಿಂದ ಲಾಗಿನ್ ಆಗಿ ನಾವು ರೂಮ್ಸ್ಗಳನ್ನ ಬುಕ್ ಮಾಡ್ಕೋಬೋದು. ಮಠದ್ದು ರೂಮ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ರೂಮ್ಸ್ಗಳಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆಲ್ಮೋಸ್ಟ್ 2,500 3,000 3,500 ತನಕ ರೂಮ್ಸ್ಗಳಿದೆ ಹೊರಗಡೆ. ಮಠದ ರೂಮ್ಸ್ಗಳು 250 ಸ್ಟಾರ್ಟ್ ಆಗಿ 1,500 ತನಕ ಬರುತ್ತೆ. ಮಠದ ರೂಮ್ಸ್ಗಳಲ್ಲಿ ವಿತ್ AC ವಿತೌಟ್ AC ಎಲ್ಲ ಇರುತ್ತೆ. ಹಾಗೆ ನಾವು ರೂಮ್ಸ್ಗಳನ್ನ ತೊಗೊಂಡಿದ್ದು ಇಲ್ಲಿ ಸುಯತೀಂದ್ರ ವಿಶ್ರಾಂತಿ ನಿಲಯ ಅಂತ. ಇಲ್ಲಿ ಬಂದು ನಾವು ರೂಮ್ಸ್ಗಳದ್ದು ಒಂದು ಪುಟ್ಟ ಟೂರ್ ತೋರಿಸ್ತೀನಿ. ರೂಮ್ಸ್ಗಳು ತುಂಬ ಚೆನ್ನಾಗಿದೆ. ಈ ಸಮ್ಮರ್ ಆಗಿರೋದ್ರಿಂದ ನಾವು AC ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. AC ರೂಮಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಹಾಗೇನೆ AC ಎಲ್ಲ ಇತ್ತು. ಆದರೆ ಪ್ರಾಬ್ಲಮ್ ಏನು ಅಂದರೆ ಕರೆಂಟ್ ತುಂಬ ಸರ್ತಿ ಹೋಗಿ ಬರುತ್ತೆ. ಅದನ್ನು ಬಿಟ್ಟರೆ ರೂಮ್ಸಲ್ಲಿ ತುಂಬ ಕ್ಲೀನಾಗೂ ಇತ್ತು, ತುಂಬ ಚೆನ್ನಾಗೂ ಇತ್ತು. ನೋಡಿ, ನಮ್ಮ ರೂಮ್ದು ಡಬಲ್ ಬೆಡ್ರೂಮು. ಇಲ್ಲಿ ಸಿಂಗಲ್ ಪರ್ಸನ್ಸ್ಗಳಿಗೆ ರೂಮ್ಸ್ಗಳು ಕೊಡೋದಿಲ್ಲ, ಮಠದ ರೂಮ್ಸ್ಗಳು. ಹಾಗೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಮಂತ್ರಾಲಯದಲ್ಲಿ ಗುರುರಾಯರ ದರ್ಶನ ಮಾಡೋದಕ್ಕೆ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ಹಾಗೆಯೇ ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಗುತ್ತೆ. ಎಷ್ಟೇ ಜನ ರಶ್ ಇದ್ರೂ ರಾಯರ ದರ್ಶನ ನೋಡಿದಾಗ ತುಂಬ ನೆಮ್ಮದಿ ಅನಿಸುತ್ತೆ. ಹಾಗೆ ದೇವಸ್ಥಾನದ ಮುಂದೆ ಅಲ್ಲಿ
ಟಿ ವಿಸ್ಗಳು ಹಾಕಿರ್ತಾರೆ, ಡಿಸ್ಪ್ಲೇಸ್ಗಳನ್ನ ತೋರಿಸ್ತಾ ಇರ್ತಾರೆ. ನಮಗೆ ಅಲ್ಲಿ ರಾಯರ ದರ್ಶನ ನೋಡಿ ಹಾಗೆ ಡಿಸ್ಪ್ಲೇಗಳಲ್ಲೂ ನೆಮ್ಮದಿಯಿಂದ ನೋಡಿಕೊಂಡು ಬರ್ಬೋದು. ಹಾಗೆ ನಾವು ನಡ್ಕೊಂಡು ರೂಮಿಂದ ನಡ್ಕೊಂಡು ಹೋಗೋಷ್ಟು ಡಿಸ್ಟೆನ್ಸಲ್ಲೇ ರೂಮ್ಸ್ಗಳೆಲ್ಲ ಇರುತ್ತೆ. ಹಾಗೆ ನಡ್ಕೊಂಡು ನಾವು ಮಠದ ಒಳಕ್ಕೆ ಎಂಟ್ರಿ ಆದ್ವಿ. ಮಠದ ಒಳಗಡೆ ಯಾವುದೂ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ಹೊರಗಡೆ ಮಾತ್ರ ದೇವ್ರದ್ದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಒಳಗಡೆ ಡಿಸ್ಪ್ಲೇ ನಡೀತಿತ್ತಲ್ಲ, ಅಲ್ಲಿ ಮಾತ್ರ ರಾಯರದು ವಿಡಿಯೋ ಹಾಕಿದ್ದೀನಿ. ದರ್ಶನ ಮಾಡಿಕೊಂಡು ನಾವು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಬಂದ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನ, ಸಾಂಬಾರು, ಮೊಸರನ್ನ, ಪಾಯಸ, ಎಷ್ಟು ತಿಂದರೂ ಸಮಾಧಾನವಾಗಿ ತೃಪ್ತಿಯಿಂದ ದೇವ್ರ ದರ್ಶನ ಮಾಡಿಕೊಂಡು ನಾವು ಮತ್ತೆ ಬಂದು ರೂಮಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ವಾಪಸ್ಸು ನೈಟ್ 7:30ಗೆ ನಮ್ಮದು ಟ್ರೈನ್ ಇತ್ತು. 7:30ಗೆ ಟ್ರೈನಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗು 5 o'clockಗೆಲ್ಲ ಬ್ಯಾಂಗ್ಳೂರು ವಾಪಸ್ ರೀಚ್ ಆದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆಯೇ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ತುಂಬ ಖುಷಿಯಾಯಿತು. ರಾಯರ ಆಶೀರ್ವಾದ ತುಂಬ ಚೆನ್ನಾಗಿ ಸಿಕ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.